ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೇಲಿ ಗೀ ರೈಸು ಎಗ್ ಮಸಾಲ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಯಾವ ರೀತಿ ಮಾಡ್ತೀವಿ ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ನೋಡವ. ಇಲ್ಲಿ ತನಕ ನಮಗೆ ಎಷ್ಟು ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ ವಿಡಿಯೋ ನೋಡೋದ. ನಾನಿಲ್ಲಿ 2 ಕಪ್ಪು ಜೀರಾ ರೈಸ್ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ ಅದಕ್ಕೆ 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ಪೈಸಸ್ ಎಲ್ಲ ತಗೊಂಡಿದ್ದೀನಿ. ಕಸ್ತೂರಿ ಮೇಥಿ 1 ಸ್ಪೂನು, 1 ಪಲಾವ್ ಎಲೆ, ಮರಾಠಿ ಮೊಗ್ಗು, ಏಲಕ್ಕಿ ಕಾಯಿ, ಕಲ್ಲು ಹೂವು ತಗೊಂಡಿದ್ದೀನಿ, ಚಕ್ಕೆ ಲವಂಗ ಎಲ್ಲ, ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಪುದೀನ, ತೆಂಗಿನಕಾಯಿ ಹಾಲು ತಗೊಂಡಿದ್ದೀನಿ. ಅರ್ಧ ತೆಂಗಿನಕಾಯಿ ಆಡಿಸ್ಬಿಟ್ಟು ಹಾಲು ತಗೊಂಡಿದ್ದೀನಿ, ಅರ್ಧ ಹೋಳು. ಕುಕ್ಕರ್ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಅದಕ್ಕೆ 1-2 ಸ್ಪೂನಷ್ಟು ನಂದಿನಿ ತುಪ್ಪ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆನೂ ಹಾಕೋತೀನಿ. ಅದು ಬಿಸಿ ಆದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ. ಫಸ್ಟು ನಾನು ಇಲ್ಲಿ ಮಸಾಲೆ ಸೇರಿಸ್ತಾ ಇಲ್ಲ. ಬಿಸಿ ಆಯಿಲ್ಗೆ ಮಸಾಲೆ ಹಾಕ್ಬಿಟ್ರೆ ಚಕ್ಕೆ ಲವಂಗ ಎಲ್ಲ ಕಪ್ಪಗಾಗೋಗುತ್ತೆ. ಅದಕ್ಕೋಸ್ಕರ ಫಸ್ಟ್ ಈರುಳ್ಳಿ ಹಾಕಿ ಆಮೇಲೆ ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಕಸ್ತೂರಿ ಮೇಥಿ ಎಲ್ಲ ಹಾಕ್ತಾಯಿದ್ದೀನಿ. ಬಿಸಿ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿರೋದಿಲ್ಲ, ಫುಲ್ ಕಲರ್ ಚೇಂಜ್ ಬಂದುಬಿಡುತ್ತೆ. ನಾನು ಮಾಡಿ ನೋಡಿದ್ದೀನಿ. ಅದಕ್ಕೋಸ್ಕರ ಫಸ್ಟ್ ಈರುಳ್ಳಿ ಹಾಕಿ ಆಮೇಲೆ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಆಗಬೇಕು. ಈರುಳ್ಳಿ ಏನು ಜಾಸ್ತಿ ಫ್ರೈ ಆಗೋದೇನು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ಎಗ್ಗು ಮಸಾಲೆನೂ ಮಾಡ್ತಾಯಿದ್ದೀನಲ್ಲ, ಎಗ್ಗು ಬೇಯಿಸೋಕೆ ಇಟ್ಟಿದ್ದೀನಿ ಇನ್ನೊಂದು ಸ್ಟವಲ್ಲಿ. 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. 1 ಕೈ ಹಿಡಿಯಷ್ಟು ಪುದೀನ ತಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲ ಒಂದೊಂದು 2 ನಿಮಿಷ ಫ್ರೈ ಮಾಡಬೇಕು. ಅರ್ಧ ಕಪ್ಪಷ್ಟು ಬಟಾಣಿ ತಗೊಂಡಿದ್ದೆ, 100 ಗ್ರಾಮ್ ತಂದಿದ್ದೆ ಅಷ್ಟೇ. ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ. ಅದಕ್ಕೆ 4 ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ, ಮಧ್ಯೆ ಸೀಳ್ಬಿಟ್ಟು. ಅದನ್ನು ಸ್ವಲ್ಪ ಫ್ರೈ ಮಾಡೋದ. ಎಲ್ಲ ಒಂದು 2 ನಿಮಿಷ ಫ್ರೈ ಆಗಬೇಕು. ಅದಕ್ಕೆ ತೆಂಗಿನಕಾಯಿ ಹಾಲು ತಗೊಂಡಿದ್ನಲ್ಲ, ಅರ್ಧ ಹೋಳಲ್ಲಿ 1.5 ಕಪ್ಪು ತೆಂಗಿನಕಾಯಿ ಹಾಲು ಬಂದಿತ್ತು. ಇಷ್ಟು ಬಂದಿತ್ತು. ಅದ್ರ ಜೊತೆಗೆ ನೀರು ಸೇರಿಸ್ತಾ ಇದ್ದೀನಿ. ಇಲ್ಲಿ 3/4 ಕಪ್ಪು ನಾನು ನೀರು ತಗೊಂಡಿದ್ದೀನಿ. 2 ಕಪ್ಪು ರೈಸ್ಗೆ 3/4 ಕಪ್ಪು ನೀರು ಕರೆಕ್ಟಾಗಿ ಬಂದಿತ್ತು. ಅನ್ನ 4 ಗ್ಲಾಸ್ ಹಾಕಬೇಡಿ, 2ಕ್ಕೆ 4 ಹಾಕಬೇಡಿ. ಜೀರಾ ರೈಸ್ಗೆ ಮುದ್ದೆ ಆಗೋಗುತ್ತೆ. ಕರೆಕ್ಟಾಗಿ 2 ಗ್ಲಾಸ್ ರೈಸ್ಗೆ 3/4 ಕಪ್ ನೀರು ಹಾಕಿ ಕರೆಕ್ಟಾಗಿ ಬರುತ್ತೆ. 10 ನಿಮಿಷ ನೆನೆಸಿಟ್ಟಿದ್ದೀನಿ ನಾನು ಜೀರಾ ರೈಸ ಫಸ್ಟೇ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ನಾನು ಕುಕ್ಕರ್ ಮುಚ್ಚಳ ವಿಸಲ್ ಬರೆಸ್ತಾ ಇಲ್ಲ, ಸುಮ್ಮನೆ ಹಾಗೆ ಮುಚ್ಚಿರೋದು. ಬೇಗ ನೀರು ಕುದೀಲಿ ಅಂತ. ಕುದೀತಾ ಇದೆ ಇವಾಗ ನೀರು. ಈಗ ಒಂದು ಸಲ ಉಪ್ಪು ಚೆಕ್ ಮಾಡೋದ. ಕರೆಕ್ಟಾಗಿದೆ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಸಪ್ಪೆ ಆಗುತ್ತೆ, ಅವಾಗ ಸ್ವಲ್ಪ ಹಾಕೋಬೋದು. ಈಗ ನಾನು ತೊಳೆದಿಟ್ಟಿದ್ನಲ್ಲ ಅಕ್ಕಿ, ಅದನ್ನು ಸೇರಿಸ್ತಾ ಇದ್ದೀನಿ. ಅದರಲ್ಲಿ ಸ್ವಲ್ಪನೂ ನೀರಿಲ್ಲ. ಇದರಲ್ಲಿ ಕ್ಲೀನಾಗಿ ನೀರೆಲ್ಲ ಫಿಲ್ಟ್ರ್ ಮಾಡಬೇಕು ಇದನ್ನು. ಜೀರಾ ರೈಸಲ್ಲಿ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಎಕ್ಸ್ಟ್ರಾ ಆದರೂ ಮುದ್ದೆ ಆಗೋಗುತ್ತೆ ಇದನ್ನು. ಕರೆಕ್ಟಾಗಿ ನೀರು ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಬೇಕು. ಈಗ ಕುಕ್ಕರ್ ಮುಚ್ಚಳ ಹಾಗೆ ಮುಚ್ಚುತ್ತಾ ಇದ್ದೀನಿ, ವಿಸಲ್ ಆಗ್ತಾ ಇಲ್ಲ. ಈಗ ಇನ್ನೊಂದು ಪಾತ್ರೆ ಇಟ್ಟಿದ್ದೀನಿ ಎಗ್ ಮಸಾಲ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಟೊಮೊಟೊ ಆಡಿಸಿಟ್ಟಿದ್ದೀನಿ, 2 ಟೊಮೊಟೊ. ಅದಕ್ಕೆ ಧನಿಯಾ ಪುಡಿ, ಚಿಲ್ಲಿ ಪೌಡರು, ಗರಂ ಮಸಾಲ, ಜೀರಾ ಪೌಡರು ತಗೊಂಡಿದ್ದೀನಿ. ಅನ್ನ ಇವಾಗ ಇಷ್ಟು ಬೆಂದದ್ಮೇಲೆ ಸಿಮ್ಮಲ್ಲಿ ಇಡಬೇಕು ಇದನ್ನು. ಐ ಫ್ಲೇಮಲ್ಲಿ ಇಟ್ಟಿದ್ದು ಇಷ್ಟೊತ್ತು. ಇವಾಗ ಸುಮ್ಮನೆ ಕುಕ್ಕರ್ ಮುಚ್ಚಳ ಮುಚ್ಚಿ, ವಿಸಲ್ ಆಗ್ತಾ ಇಲ್ಲ, ಸುಮ್ಮನೆ ಹಾಗೆ ಮುಚ್ಚಿದ್ದೀನಿ. ಈಗ ಫುಲ್ಲು ಸಿಮ್ ಮಾಡಿದ್ದೀನಿ. 10 ನಿಮಿಷ ಹಾಗೆ ಬಿಡೋದ. ವಿಸಲ್ ಕೂಗಿಸ್ಬೇಡಿ, ಅನ್ನನ ಚೆನ್ನಾಗಿ ಬರೋಲ್ಲ, ಫುಲ್ ಮುದ್ದೆ ಥರ ಆಗೋಗುತ್ತೆ. ಈಗ ಆ ಕುಕ್ಕರ್ಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಎಗ್ ಮಸಾಲ ಮಾಡ್ಕೋತಾಯಿದ್ದೀನಿ ನಾನು. 1-2 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1-2 ಚಕ್ಕೆ, 2 ಲವಂಗ ಹಾಕಿದ್ದೀನಿ.
ಇದು ಎಣ್ಣೆ ಬಿಸಿ ಆಗಿರಲಿಲ್ಲ, ಅದಕ್ಕೆ ಫಸ್ಟೇ ನಾನು ಚಕ್ಕೆ ಲವಂಗ ಹಾಕಿದ್ದೀನಿ. ಎಣ್ಣೆ ಫುಲ್ ಬಿಸಿ ಆದರೆ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟು ಆಮೇಲೆ ಚಕ್ಕೆ ಲವಂಗ ಹಾಕಿ. ಇವಾಗ ಈರುಳ್ಳಿ ಹಾಕಿದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ನಾನು 4 ಮೊಟ್ಟೆ ಬೇಯಿಸಿ ಆವಾಗಲೇ ಇಟ್ಟಿದ್ದೀನಿ. ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡೋದ. ಟೊಮೊಟೊ ರುಬ್ಬಿ ಇಟ್ಕೊಂಡಿದೆ, 2 ಟೊಮೊಟೊ, ಅದನ್ನು ಸೇರಿಸ್ತಾಯಿದ್ದೀನಿ. ಟೊಮೊಟೊ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಆಗಬೇಕಿದು, ಇಲ್ಲಾಂದರೆ ಟೊಮೊಟೊ ಸ್ಮೆಲ್ ಬರುತ್ತೆ. ಅದು ತಿನ್ನಬೇಕಾದ್ರೆ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ ಆಯಿಲಲ್ಲಿ. ಅದಕ್ಕೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಸೇರಿಸ್ತಾಯಿದ್ದೀನಿ. ಇನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಇದು ಚಿಕ್ಕ ಸ್ಪೂನು, 1/4 ಸ್ಪೂನು ಚಿಲ್ಲಿ ಪೌಡರ್ ಸೇರಿಸ್ತಾಯಿದ್ದೀನಿ. ಖಾರ ಕರೆಕ್ಟಾಗಿತ್ತು. ಅದಕ್ಕೆ ಧನಿಯಾ ಪುಡಿ ಸೇರಿಸ್ತಾಯಿದ್ದೀನಿ, 1-2 ಸ್ಪೂನಷ್ಟು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ದೆ. ಸ್ವಲ್ಪ ಇವಾಗ ನೀರು ಸೇರಿಸ್ಬೇಕು, ಇಲ್ಲ ಸೀದೋಗುತ್ತೆ. ಟೊಮೊಟೊ ಮಿಕ್ಸಿ ತೊಳೆದಿದ್ನಲ್ಲ ಅದು. ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಜೀರಾ ಪೌಡರ್ ಸೇರಿಸ್ತಾಯಿದ್ದೀನಿ, 1/2 ಸ್ಪೂನಷ್ಟು. ನಾವೆಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಫ್ರೈ ಆಗಬೇಕಿದು ಮಸಾಲೆ, ಇಲ್ಲ ಮಸಾಲೆ ವಾಸನೆ ಬರುತ್ತೆ. ಅದಕ್ಕೆ ಸ್ವಲ್ಪ ಗರಂ ಮಸಾಲ ಸೇರಿಸ್ತಾಯಿದ್ದೀನಿ, 1/2 ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ತಾಯಿದ್ದೀನಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಸ್ವಲ್ಪ ಅರಶಿನ ಸೇರಿಸ್ತಾಯಿದ್ದೀನಿ. ಅದಕ್ಕೆ ಚಿಕನ್ ಮಾಡೋದ ಅಂತ ಇದ್ದು ಚಿಕನ್ ಮಾಡಲಿಲ್ಲ. ಇದ್ರ ಜೊತೆಗೆ ಎಗ್ ಮಸಾಲ ಬೇಕು ಅಂದ್ಲು, ಅದಕ್ಕೆ ಎಗ್ ಮಸಾಲ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸ್ತಾಯಿದ್ದೀನಿ. ಅದು ಏಕೆಂದರೆ ಬೇಯಬೇಕು, ಅದು ಮಸಾಲೆ ಚೆನ್ನಾಗಿ ಬೇಂದ್ರೇ ಚೆನ್ನಾಗಾಗೋದು. ಬೇಯಿಸ್ಲಿಲ್ಲ ಅಂದರೆ ಚೆನ್ನಾಗಿ ಆಗೋದಿಲ್ಲ ಅದು. ಆಯಿಲ್ ಮೇಲೆ ಬರೋ ತನಕ ಚೆನ್ನಾಗಿ ಸಿಮ್ಮಲ್ಲಿ ಹಾಗೇ ಇಡಬೇಕು ಇದನ್ನು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾಯಿದ್ದೀನಿ. ಗೀ ರೈಸ್ಗೆ ಮಟನ್ ಸಾಂಬಾರು, ಚಿಕನ್ ಗ್ರೇವಿ, ಇಲ್ಲ ಮಶ್ರೂಮ್ ಗ್ರೇವಿ ಅವೆಲ್ಲ ಚೆನ್ನಾಗಾಗುತ್ತೆ. ರಾತ್ರಿ ಒಂದು ಮದುವೆಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಚಿಕನ್ ಏನು ಮಾಡಲಿಲ್ಲ. ಸಾಕಿದೆ ಎಗ್ ಮಸಾಲನೆ ಅಂತ ಇದನ್ನು ಮಾಡ್ಕೊತಾಯಿದ್ದೀನಿ. ಸ್ವಲ್ಪ ನೀರು ಸೇರಿಸಿ ಸಿಮ್ಮಲ್ಲಿ ಇಟ್ಟಿದೆ 10 ನಿಮಿಷ. ನೋಡಿ ಚೆನ್ನಾಗಿ ಎಣ್ಣೆ ಆಯಿಲ್ ಮೇಲೆ ಬಂದಿದೆ. ಇಲ್ಲಿ ತನಕ ಕುದಿಬೇಕು ಅದು. ಮಸಾಲೆ ವಾಸನೆ ಚೆನ್ನಾಗಿ ಹೋಗಬೇಕು ಅದು. ಅಲ್ಲಿ ತನಕ ಸಿಮ್ಮಲ್ಲೇ ಇಟ್ಕೊಂಡು ಮಾಡಬೇಕು. ನೋಡಿ 2 ಮೊಟ್ಟೆ ತೊಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಈ ಥರ ಹಾಕಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿದ್ದೀನಿ. ಈಗ ಒಂದು ಸಲ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಹಾಗೇ ಬಿಡ್ತೀನಿ. ಅದಕ್ಕೆ ಉಪ್ಪು ಖಾರ ಎಲ್ಲ ಹಿಡಿಬೇಕು ಮೊಟ್ಟೆಗೆ. ಜಾಸ್ತಿ ತಿರುಗಿಸ್ಬೇಡ್ರಿ, ಅದು ಒಳಗಡೆ ಭಂಡಾರ ಎಲ್ಲ ಇರ್ತದೆ, ಅದು ಮಿಕ್ಸ್ ಆಗೋಗುತ್ತೆ ಗ್ರೇವಿಗೆ. ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಇಟ್ಬಿಡೋದು. ಸ್ವಲ್ಪ ಅದ್ರ ಮೇಲೆ ಇನ್ನು ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾಯಿದ್ದೀನಿ. ಈಗ ಮುಚ್ಚಿ ಒಂದು 5 ನಿಮಿಷ ಹಾಗೆ ಬಿಡ್ತೀನಿ. ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಎಣ್ಣೆ ಎಲ್ಲ ಮೇಲೆ ಬಂದಿದೆ. ಇದು ರೆಡಿಯಾಗಿದೆ ನೋಡಿ. ಇವಾಗ ಎಗ್ ಮಸಾಲ, ಗೀ ರೈಸು ಎಗ್ ಮಸಾಲ. ಈಗ ನೋಡಿ ಅನ್ನನೂ ಕರೆಕ್ಟಾಗಿ ಬಂದಿದೆ. 10 ನಿಮಿಷ ಆಯಿತು, ಓಪನ್ ಮಾಡಿ ನೋಡಿ ತೋರಿಸಿದೆ. ನೋಡಿ ಕರೆಕ್ಟಾಗಿ ಬಂದಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಹೇಳಿ. ಅದ್ರ ಜೊತೆಗೆ ನಾನು ಮೊಸರು ಬಜ್ಜಿನೂ ಮಾಡ್ಕೊಂಡಿದ್ದೆ. ನೋಡಿ ಇವಾಗ ಮಸಾಲೆ ಹಾಕ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ.
ಎರಡಕ್ಕೂ ತುಂಬ ಚೆನ್ನಾಗಿತ್ತು. ನಿಮ್ಗೆ ಬೇರೆ ರೆಸಿಪಿ ಬೇಕಾದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾವು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.